ಭುವನ ಇಸ್ ಬ್ಯಾಕ್ ಗೈಸ್. ಅದೇನಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಕಾಲೇಜಿಲ್ಲ ಅಂದ್ರೆ NCC ವರ್ಕ್ ಇದೆ ಅಂತ ಹೇಳಿ ಬೇಗನೆ ಹೋಗಿದೆ ಕಾಲೇಜ್. NCC ವರ್ಕು ಬೇಗ ಮುಗೀತು ಅಂತ ಆಚೆ ಬರ್ತಿದ್ದಂಗೆ ನಂಗೆ ಒಬ್ರು ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು. ಇವರೇ ಆ ಸ್ಪೆಷಲ್ ಪರ್ಸನ್. ಇವ್ರೇನಂದ್ರೆ ನಮಗೆ ಸ್ಟಾರ್ಟಿಂಗ್ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರಲ್ಲ, ಅಲ್ಲಿ ನಾನು ಒಬ್ಬಳೇ ಇದ್ದಾಗ ಇವ್ರು ನನಗೆ ಫ್ರೆಂಡ್ ಆದವರು. ಇವ್ರ ಫ್ರೆಂಡ್ ಆಗಿದ್ದು ನಂಗೆ ನಿಜ ಒಳ್ಳೇದಾಯ್ತು. ಅವಾಗ ಇಲ್ಲಾಂದ್ರೆ ಆ ಟ್ರಾವೆಲ್ ಪೂರ ನಾನು ಒಬ್ಬಳೇ ಇರ್ತಿದ್ದೆ. ಇವ್ರು ಯಾಕೆ ನಾನು ವ್ಲಾಗಲ್ಲಿ ಇರಲ್ಲ ಅಂದ್ರೆ ಇವ್ರು BCom ಅವರು, ಅದಕ್ಕೆ ನಾನು ವ್ಲಾಗಲ್ಲಿ ಇರಲ್ಲ. ಇನ್ನೊಂದು ರೀಸನ್ ಏನಂದ್ರೆ ಇವ್ರು ಸಿಗೋದೇ ಅಪರೂಪ. ನಾವು ಬೇರೆ ಸೆಕೆಂಡ್ ಫ್ಲೋರ್ ಇರ್ತೀವಿ, ಇವ್ರು ಫಸ್ಟ್ ಫ್ಲೋರ್ ಇರ್ತಾರೆ. ಹೆಂಗೆ ಮೀಟ್ ಆಗ್ತೀವಿ, ಮೀಟ್ ಆದರೂ ಒಂದು 2 ಮಿನಿಟ್ಸ್ ಅಷ್ಟೇ ಮಾತಾಡ್ಸೋದು. ಇನ್ನು ಆ ಗ್ಯಾಪಲ್ಲಿ ನಾನು ಯಾವ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ, ಅದಕ್ಕೆ ಅವ್ರು ಇರಲ್ಲ. ಅದಾದಮೇಲೆ ನಂಗೆ ಒಂದು ಸ್ವಲ್ಪ ವಿಜಯನಗರಲ್ಲಿ ಕೆಲಸ ಇತ್ತು ಅಂತೇಳಿ ಅಲ್ಲೋಗಿ ಅಲ್ಲೂ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಭುವನಕ್ಕ ಮತ್ತೆ ಬಂದರು ಗೈಸ್. ಅಕ್ಕ ನಾನು ನೋಟ್ಸ್ ಎತ್ಕೊಂಡು ಹೋಗ್ಬಿಟ್ಟವಳೆ, ಎತ್ಕೊಂಡು ಹೋಗ್ಬಿಟ್ಟು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಕೊನೆಗೂ ತೊಗೊಬಂದು ಕೊಟ್ಲು. ಪಾಪ ನಾನು ನೋಟ್ಸ್ ಕೊಡೋಕ್ಕೆ ಅವಳ ಮನೆಯಿಂದ ಬಂದಳು. ಅವಳ ಮನೆ ಇರೋದು ನಂಜನಗೂಡು. ಹೆಂಗೋ ಒಟ್ನಲ್ಲಿ ನನ್ನ ನೋಟ್ಸ್ ನನಗೆ ಕೊಟ್ಟಳು. ಕೊಟ್ಮೇಲೆ ನಮ್ಗೆ ಇದನ್ನು ಕೆಲಸ ಓದ್ಕೊಳ್ಳೋದೆ. ಇದನ್ನು ಲ್ಯಾಬ್ ಎಕ್ಸಾಮ್ ಹತ್ರ ಬರ್ತೈತೆ ಅನ್ನೋ ಭಯನೂ ಜಾಸ್ತಿ ಆಗ್ತೈತೆ. ಸೊ ಕುತ್ಕೊಂಡು ಓದ್ಕೊತಾ ಇದ್ದೀನಿ. ಈ ಎಕ್ಸಾಮ್ನ ಹೆಂಗೆ ಓದ್ಕೊಳ್ಳೋಣ ಅಂತ ಇದ್ರೆ ನಮ್ಮಮ್ಮ ಇನ್ನೊಂದು ಎಕ್ಸಾಮ್ನ ತಲೆಗೆ ಹಾಕೋರೆ. ಅದೂ ಬೇರೆ ಓದ್ಕೋಬೇಕು. ಅದ್ಯಾವುದು ಅಂತ ಹೇಳ್ತೀನಿ. ನನ್ನ ವ್ಲಾಗ್ನ ದಿನ ನೋಡಿ. ಇಷ್ಟೇ ಇವತ್ತಿನ ವ್ಲಾಗ್. ಬೈ ಗೈಸ್.